ಸಂಸದೆ ಸುಮಲತಾ ಅಂಬರೀಶ್ ನನಗೆ ಶತ್ರು ಅಲ್ಲ. ಜೆಪಿ ನಗರದ ನಿವಾಸದಲ್ಲಿ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಈ ಹೇಳಿಕೆ ಕೊಟ್ಟಿದ್ದಾರೆ. ಅಂಬಿ ಬದುಕಿದ್ದಾಗ ಅವರ ಮನೆಯಲ್ಲಿ ಊಟ ಮಾಡಿದ್ದೇವೆ, ಆಗ ಸುಮಲತಾ ಅವರೇ ಊಟ ಬಡಿಸಿದ್ದಾರೆ. ಜೆಪಿ ನಗರದ ನಿವಾಸದಲ್ಲಿ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ನೀಡಿರುವಂತಹ ಹೇಳಿಕೆ. ಸಂಸದೆ ಸುಮಲತಾ ಅಂಬರೀಶ್ ಅವರು ನನಗೆ ಶತ್ರು ಅಲ್ಲ, ರಾಜಕೀಯದಲ್ಲಿ ಒಂದೆರಡು ಮಾತು ಬರುತ್ತೆ ಹೋಗುತ್ತೆ, ಹಾಗಂತ ಅವರು ಶತ್ರು ಅಲ್ಲ. ಅಂಬರೀಶ್ ಅವರು ಇದ್ದಂತಹ ಸಂದರ್ಭದಲ್ಲಿ ಅವರ ಮನೆಗೆ ಹೋಗಿದ್ದೆ, ಊಟ ಮಾಡಿದ್ದೇನೆ. ರಾಜಕೀಯ ಸನ್ನಿವೇಶದಲ್ಲಿ ಸಂಘರ್ಷ ಆಗಿದೆ, ರಾಮ ಆಂಜನೇಯ ಯುದ್ಧ ಆಗಿದೆ. ನಾವು ಕೂಡ ಹುಲುಮಾನವರು. ಸಮಯ ಬಂದಾಗ ನಾನು ಸುಮಲತಾ ಜೊತೆ ಮಾತನಾಡ್ತೀನಿ. ಇದು ಇಂದು ಸಂಜೆಯೊಳಗೆ ಅಧಿಕೃತ ಪಟ್ಟಿ ಬಿಡುಗಡೆ ಮಾಡ್ತೀನಿ ಅಂತಲೂ ಇದೇ ವೇಳೆ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಹೇಳಿದ್ದಾರೆ. ದೊಡ್ಡ ಚಾಲೆಂಜ್ ಸುಮಲತಾ ಅವಶ್ಯಕತೆ ಬಿದ್ದರೆ ಅವ್ರ ಜೊತೆ ಮಾತುಕತೆ ಅದು ಆಗುತ್ತೆ ಎಲ್ಲಾ ರೀತಿಯಲ್ಲಿ ಸುಗಮವಾಗಿ. ನಾನು ಈಗಾಗಲೇ ಹೇಳಿದ್ದೇನೆ, ನನಗೇನು ಅವರು ಶತ್ರುಗಳಲ್ಲ. ಚುನಾವಣೆಗಳು ಬಂದಾಗ ಕೆಲವು ನಿರ್ಧಾರಗಳಲ್ಲಿ ಭಿನ್ನಾಭಿಪ್ರಾಯಗಳು ಬಂದಿರುತ್ತೆ. ಆ ಸಂದರ್ಭದಲ್ಲಿ ಹಲವಾರು ರೀತಿ ಚರ್ಚೆಗಳಾಗಿರ್ತವೆ. ಅದನ್ನ ಇಟ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಈಗ ಅಂಬರೀಶ್ ಅವರು ನಾವು ಅವರು ಬದುಕಿದ್ದಾಗ ಜೊತೆಗೂಡೆ ಊಟ ಮಾಡಿದ್ದೇವೆ. ಸುಮಲತಾ ಅವರು ನನಗೆ ಊಟ ಬಡಿಸಿದ್ದಾರೆ. ಅವ್ರ ಜೊತೆ ಅಂಬರೀಶ್ ಅವ್ರ ಜೊತೆ ನಾನು ಅವರಿದ್ದಾಗ ಜೊತೆಯಲ್ಲಿ ಅವ್ರ ಮನೇಲಿ ಊಟ ಮಾಡಿದ್ದೇವೆ. ಆ ದಿನಗಳು ಇದೆ. ರಾಜಕೀಯದಲ್ಲಿ ಕೆಲವು ಸನ್ನಿವೇಶಗಳಲ್ಲಿ ಈ ರೀತಿಯ ಒಂದು ಸಂಘರ್ಷಗಳು ರಾಮಾಂಜನೇಯನ್ ಯುದ್ಧನೇ ಆಗೋಯ್ತು. ಇನ್ನು ನಾವು ಹುಲುಮಾನವರು, ನಮ್ಮಲ್ಲಿ ಒಂದು ಯುದ್ಧ ಆಗದೆ ಇರ್ತದೆ. ಅದು ದೊಡ್ಡ ಮಟ್ಟದಲ್ಲಿ ಅದನ್ನೇ ಸಾಧಿಸ್ಕೊಂಡು ಹೋಗ್ಬೇಕಂತ ಅವಶ್ಯಕ.